ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಸ್ಕೆಟ್ ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಪ್ಪಲ್ಲಿ 1 ಕಪ್ ರವೆ ಹಾಕ್ಕೊಂಡೆ. ಇದಾದ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಪುಡಿ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ಬೇಕಂತಂದರೆ ಇನ್ನೊಂದು ಚಮಚ ಸಕ್ಕರೆ ಸೇರಿಸ್ಕೊಳ್ಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಇದಕ್ಕೆ ಜಾಸ್ತಿ ಸಕ್ಕರೆ ಹಾಕಬೇಕಂತ ಇಲ್ಲ, ಏಕೆಂದರೆ ನಾವು ಇದಕ್ಕೆ ಬಿಸ್ಕೆಟ್ ಉಪಯೋಗಿಸ್ಕೊಳ್ಳೋದ್ರಿಂದ ಬಿಸ್ಕೆಟು ಕೂಡ ಸಿಹಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ನಾನು ಕೂಡ ಇದಕ್ಕೆ 1 ಚಮಚ ಆಗೋಷ್ಟು ಮಾತ್ರ ಸಕ್ಕರೆಯನ್ನು ಹಾಕ್ಕೊಂಡಿರೋದು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು, ಹಾಗಂತ ತುಂಬಾ ನೀರಾಗಿ ಕೂಡ ಮಾಡ್ಕೊಳ್ಬಾರ್ದು. ಇದನ್ನು ನಾವು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈಗ ನೀವು ನೋಡ್ತಿರ್ಬೋದು, ಇದು ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಬೇಡ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ತಿನ್ನುವುದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸ್ವೀಟ್ ರೆಸಿಪಿಯನ್ನು ನಾವು ಬಿಸ್ಕೆಟಿಂದ ಮಾಡಿದಂತ ಗೊತ್ತೇ ಆಗೋದಿಲ್ಲ. ಈ ಸ್ವೀಟ್ ತಿನ್ನುವುದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಹಾಗೆಯೇ 5 ನಿಮಿಷ ಬಿಡ್ತಾ ಇದ್ದೀನಿ. ನಾವಿದಕ್ಕೆ ರವೆ ಹಾಕ್ಕೊಂಡಿರೋದ್ರಿಂದ ರವೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಹಾಗೆಯೇ ಬಿಡೋಣ. ಮತ್ತೊಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಚಿಟಿಕೆ ಆಗೋಷ್ಟು ಕೇಸರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 7 ರಿಂದ 8 ಲವಂಗ ಹಾಕ್ಕೊಳ್ಳೋಣ. ಲವಂಗದ ಬದಲಿಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಬಹುದು. ಮತ್ತು ಮನೆಯಲ್ಲಿ ತುಪ್ಪ ಇತ್ತು ಅಂತಂದರೆ ತುಪ್ಪನೂ ಕೂಡ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬಹುದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇದು ಕುದೀತಾ ಇದೆ. ಸಕ್ಕರೆ ಪಾಕವನ್ನು ನಾವು ಒಂದೇಳೆ ಪಾಕ ಮಾಡಿಕೊಂಡ್ರೆ ಸಾಕು. ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಅದನ್ನು ಕೆಳಗಡೆ ಇಳಿಸಿ ಒಂದು ಮುಚ್ಚಳವನ್ನು ಮುಚ್ಚಿಟ್ಟಿದ್ದೀನಿ. ಸಕ್ಕರೆ ಪಾಕ ತಣ್ಣಗಾಗಬಾರ್ದು, ಬಿಸಿಯಾಗಿ ಇರಬೇಕು. ಈಗ ಹಿಟ್ಟು ಕೂಡ ರೆಡಿಯಾಗಿದೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಇರಬೇಕು. ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಬಿಸ್ಕೆಟ್ ತಗೊಂಡಿದ್ದೀನಿ. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ಇದೇ ಬಿಸ್ಕೆಟ್ ತಗೊಳ್ಬೇಕು. ಈಗ 1 ಬಿಸ್ಕೆಟನ್ನು ತಗೊಂಡು ಹಿಟ್ಟಲ್ಲಿ ಈ ರೀತಿ ಅದ್ದಿ ಅದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು. ಮತ್ತು ಎಲ್ಲ ಬಿಸ್ಕೆಟನ್ನು ತಗೊಂಡು ಒಟ್ಟಿಗೆ ಹಿಟ್ಟೊಳಗಡೆ ಹಾಕ್ಕೊಳ್ಬಾರ್ದು, ಯಾಕಂತಂದರೆ ಬಿಸ್ಕೆಟ್ ಎಲ್ಲ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಈಗ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಬಿಸ್ಕೆಟನ್ನು ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಹಾಕ್ಕೊಳ್ಬೇಕು. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟು. ಈ ರೆಸಿಪಿಯನ್ನು ಮನೆಯಲ್ಲಿ ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೊಂದು ಹೊಸ ಥರದ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದು ರೆಡಿ ಆಯಿತು. ಇದನ್ನು ಈಗ ತೆಗಿತಾ ಇದ್ದೀನಿ. ಹಾಗೆಯೇ ಇನ್ನುಳಿದಿದ್ದನ್ನು ಕೂಡ ರೆಡಿ ಮಾಡ್ಕೊಂಡಾಗಿದೆ. ಈಗ ಇಲ್ಲಿ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗಿ ಇದೆ. ಸಕ್ಕರೆ ಪಾಕ ಬಿಸಿಯಾಗಿರುವಾಗಲೇ ನಾವು ಈ ಸ್ವೀಟನ್ನು ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡು ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು. 2 ಸೈಡು ಸಕ್ಕರೆ ಪಾಕ ಚೆನ್ನಾಗಿ ಹಿಡಿದಿರಬೇಕು. ಮತ್ತು ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಯಿತು ಅಂತಂದರೆ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಸಕ್ಕರೆ ಪಾಕ ತಣ್ಣಗಾದರೆ ಪಾಕ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪಾಕ ಸ್ವಲ್ಪ ಬಿಸಿಯಾಗಿರುವಾಗ ಹಾಕ್ಕೊಂಡ್ರೆ ಬೇಗನೆ ಸಕ್ಕರೆ ಪಾಕ ಎಲ್ಲ ಹಿಡ್ಕೊಳ್ಳುತ್ತೆ. ಎಲ್ಲವನ್ನು ಹಾಕ್ಕೊಂಡಾದ ನಂತರ 2-3 ನಿಮಿಷ ಹಾಗೆಯೇ ಮುಚ್ಚಳವನ್ನು ಮುಚ್ಚಿಡಬೇಕು. ನೀವು ನೋಡ್ತಾ ಇರ್ಬೋದು, ಸಕ್ಕರೆ ಪಾಕ ಸ್ವೀಟಿಗೆಲ್ಲ ತುಂಬಾ ಚೆನ್ನಾಗಿ ಹಿಡ್ದಿದೆ. ಸ್ವಲ್ಪನೂ ಸಕ್ಕರೆ ಪಾಕ ಉಳಿದಿಲ್ಲ, ಸ್ವೀಟಿಗೆ ಪೂರ್ತಿಯಾಗಿ ಹಿಡ್ದಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಸಿಂಪಲ್ಲಾಗಿ ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಮತ್ತು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೊತ್ತು ಕೂಡ ಬೇಕಾಗಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಿಸ್ಕೆಟಿನಿಂದ ತುಂಬಾ ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ಎಲ್ಲರೂ ಮನೆಯಲ್ಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ. ಮತ್ತು ಈ ರೆಸಿಪಿ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.